ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬೀದಿಯಲ್ಲಿ ವ್ಯಾಪಾರಿಗಳಿಗೆ ಪ್ರತ್ಯೇಕ ವ್ಯಾಪಾರ ವಲಯಗಳನ್ನು ಗುರುತಿಸಲು ವಿಫಲವಾಗಿರುವಂತಹ ಪಾಲಿಕೆಯ ಕಾರ್ಯವನ್ನ ಖಂಡಿಸಿ ಆಮ್ ಆದ್ಮಿ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ವತಿಯಿಂದ ಮಂಗಳೂರು ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಲಾಯಿತು. ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಆಮ್ ಆದ್ಮಿ ಪಾರ್ಟಿಯ ರಾಜ್ಯ ಉಪಾಧ್ಯಕ್ಷರಾದ ವಿವೇಕಾನಂದ ಸಾಲ್ಸಿನ್ ಅವರು ಮಾತನಾಡಿ, ಮಂಗಳೂರಿನ ಪುರಭವನದ ಬಳಿ ಇತ್ತೀಚೆಗೆ ಅನಧಿಕೃತ ಬೀದಿ ಬದಿ ವ್ಯಾಪಾರಿಗಳ ವಿಚಾರವಾಗಿ ಸಾರ್ವಜನಿಕರಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿತ್ತು. ಇದು ನೈರ್ಮಲ್ಯದ ಕೊರತೆ, ಕಾಲುದಾರಿ ಅತಿಕ್ರಮಣ ಮತ್ತು ಮಹಿಳೆಯರ ಸುರಕ್ಷತೆಗೆ ಸಂಬಂಧಿಸಿದ ಗಂಭೀರ ಸಮಸ್ಯೆಗಳನ್ನ ಮುನ್ನೆಲೆಗೆ ತಂದಿತ್ತು. ಪಾಲಿಕೆಯು ಅಂತಿಮವಾಗಿ ಈ ವ್ಯಾಪಾರಿಗಳನ್ನ ಅಲ್ಲಿಂದ ತೆರವುಗೊಳಿಸಿದೆಯಾದರೂ ಈ ಇಡೀ ಘಟನೆಯು ನಗರದ ಬಡವರ ಜೀವನೋಪಾಯವನ್ನ ನಿರ್ವಹಿಸುವಲ್ಲಿ ನಾಗರಿಕ ಸಂಸ್ಥೆಯ ಸಂಪೂರ್ಣ ವೈಫಲ್ಯವನ್ನ ಎತ್ತಿ ತೋರಿಸುತ್ತದೆ ಎಂದು ಪಾಲಿಕೆಯ ವಿರುದ್ಧ ಹರಿಹಾಯ್ದರು. ಬೀದಿ ಬದಿ ವ್ಯಾಪಾರಿಗಳು ನಮ್ಮ ನಗರ ಆರ್ಥಿಕತೆಯ ಪ್ರಮುಖ ಆಧಾರ ಸ್ತಂಭವಾಗಿದ್ದಾರೆ. ಇನ್ನು ಕೇಂದ್ರ ಸರ್ಕಾರವು ಸಹ ವಿವಿಧ ಕಲ್ಯಾಣ ಯೋಜನೆಗಳ ಮೂಲಕ ಇವರನ್ನ ಸಬಲೀಕರಣಗೊಳಿಸಲು ಉತ್ತೇಜನವನ್ನ ನೀಡ್ತಾ ಇದೆ. ಆದರೆ ಸೂಕ್ತ ವ್ಯಾಪಾರ ವಲಯಗಳನ್ನು ಗುರುತಿಸುವಲ್ಲಿ ವಿಫಲವಾಗಿರುವ ಮಂಗಳೂರು ಮಹಾನಗರ ಪಾಲಿಕೆಯು ನಗರದ ಬಡವರ ಸಂಪಾದನೆಯ ಅವಕಾಶಗಳನ್ನು ನೇರವಾಗಿ ಕಸಿದುಕೊಂಡಿದೆ ಎಂದು ವಿವೇಕಾನಂದ ಸಾಲ್ಸಿನ ಬೇಸರವನ್ನ ವ್ಯಕ್ತಪಡಿಸಿದರು. ಬೀದಿ ಬದಿ ವ್ಯಾಪಾರಿಗಳ ಕಾಯ್ದೆಯು ವ್ಯಾಪಾರ ವಲಯಗಳನ್ನು ಗುರುತಿಸಲು ಮತ್ತು ಬಯೋಮೆಟ್ರಿಕ್ ಪರವಾನಗಿಗಳನ್ನು ನೀಡಲು ಸ್ಪಷ್ಟ ಮಾರ್ಗಸೂಚಿಗಳನ್ನು ನೀಡಿದೆ. ಆದರೆ ಪಾಲಿಕೆ ಅಧಿಕಾರಿಗಳ ಕೆಂಪು ಪಟ್ಟಿ ಆಡಳಿತ ಮತ್ತು ಆಡಳಿತಾತ್ಮಕ ಅಸಮರ್ಥತೆಯಿಂದಾಗಿ ಈ ಪ್ರಕ್ರಿಯೆ ಸಂಪೂರ್ಣವಾಗಿ ನೆನೆಗುದ್ದಿಗೆ ಬಿದ್ದಿದೆ. ಇದರ ಜೊತೆಗೆ ವ್ಯಾಪಾರಿಗಳ ಏಳಿಗೆಗಾಗಿ ಇರುವಂತಹ ಕೇಂದ್ರ ಸರ್ಕಾರದ ಹಣಕಾಸು ಯೋಜನೆಗಳು ಸ್ಥಳೀಯವಾಗಿ ಅನುಷ್ಠಾನಗೊಳ್ಳದ ಹಾಗೆ ಉಳಿದುಕೊಂಡಿದೆ ಎಂದು ದೂರಿದರು. ಮಂಗಳೂರು ಮಹಾನಗರ ಪಾಲಿಕೆ ಮತ್ತು ಸ್ಥಳೀಯ ಆಡಳಿತವು ತಕ್ಷಣವೇ ಪ್ರತ್ಯೇಕ ಬೀದಿ ಬದಿ ವ್ಯಾಪಾರ ವಲಯಗಳನ್ನು ಗುರುತಿಸಬೇಕು, ಪರವಾನಗಿ ನೀಡುವ ಪ್ರಕ್ರಿಯೆಗಳನ್ನು ಸುಗಮಗೊಳಿಸಬೇಕು ಮತ್ತು ಅರ್ಹ ವ್ಯಾಪಾರಿಗಳಿಗೆ ಯಾವುದೇ ವಿಳಂಬವಿಲ್ಲದೆ ಲೈಸೆನ್ಸ್ ವಿತರಿಸಬೇಕು ಎಂದು ಆಮ್ ಆದ್ಮಿ ಪಾರ್ಟಿ ದಕ್ಷಿಣ ಕನ್ನಡ ಘಟಕ ತೀವ್ರವಾಗಿ ಆಗ್ರಹಿಸಿದೆ. ಈ ಸುದ್ದಿಗೋಷ್ಠಿಯಲ್ಲಿ ಎಎಪಿ ಮಹಿಳಾ ಘಟಕದ ಅಧ್ಯಕ್ಷೆ ಸೀಮಾ ಮುದ್ರಾಡಿ, ಜಿಲ್ಲಾ ಕಾರ್ಯದರ್ಶಿಗಳಾದ ಕಬೀರ್ ಕಾಟಿಪಳ್ಯ ಹಾಗೂ ವಾಸುದೇವ್, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಎಸ್ಎಲ್ ಪಿಂಟೋ, ಮುಖಂಡರಾದ ಶಾಲೇಟಾ ಪಿಂಟೋ ಮತ್ತು ಸುಜಾತಾ ಯತೀಶ್ ಉಪಸ್ಥಿತರಿದ್ದರು. ಪ್ರಾಪರ್ ಜಾಗದಲ್ಲಿ ಅವರಿಗೆ ವಿತ್ ಐಡಿ ಕಾರ್ಡ್ ಮತ್ತೆ ವಿತ್ ಫೆಸಿಲಿಟೀಸ್ ಅವರಿಗೆ ಕೊಡಬೇಕು. ಯಾವುದೇ ಫುಟ್ಪಾತ್ ಇರಬಹುದು ಅಥವಾ ಯಾವುದೇ ಒಂದು ಖಾಲಿ ಜಾಗ ಇರಬಹುದು ಅಥವಾ ಮೈದಾನ ಇರಬಹುದು, ಅಲ್ಲಿ ಬೀದಿ ವ್ಯಾಪಾರಿಗಳಿಗೆ ಪ್ರೋತ್ಸಾಹ ಕೊಟ್ಟು ಅವರನ್ನು ಬೆಳೆಸಬೇಕಂತ ಹೇಳಿ ಗೆಜೆಟ್ ನೋಟಿಫಿಕೇಶನ್ ಅಲ್ಲಿ ಇದೆ. ನಾವು ನಮ್ಮ ದೇಶದ GDP ನೋಡಿದ್ರೆ ದೇಶದ 14% GDP ಬೀದಿ ವ್ಯಾಪಾರದಿಂದ ಬರ್ತದೆ ಅಂತೇಳಿ ಸರ್ಕಾರದ ದಾಖಲೆಗಳು ಹೇಳ್ತವೆ. ಆದ್ರಿಂದ ಸರ್ಕಾರದಿಂದ ಬಹಳಷ್ಟು ಬೀದಿ ಬದಿ ವ್ಯಾಪಾರಿಗಳಿಗೆ ಪ್ರೋತ್ಸಾಹ ಇದೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ಬೇಕಾದ್ರೆ ಈಗ ಬೀದಿ ವ್ಯಾಪಾರ ಯಾರು ಮಾಡ್ತಾರೆ? ಬೀದಿ ವ್ಯಾಪಾರ ಹೆಚ್ಚಾಗಿ ಮೈಗ್ರೆಂಟ್ಸ್ ಅಂತ ಹೇಳಿದ್ರೆ ಹೊರ ಜಿಲ್ಲೆಯಿಂದ ಬಂದವರು ಬೀದಿ ವ್ಯಾಪಾರ ಮಾಡ್ತಾರೆ. ಈಗ ಅವರು ಶರ್ಟ್ ವ್ಯಾಪಾರ ಮಾಡ್ತಾ ಇದ್ರು, ಹಳೆ ಶರ್ಟ್ ಮಾಡ್ತಾ ಇದ್ರು ಅಂತ ಹೇಳಿ ನಾವು ಕಂಪ್ಲೇಂಟ್ ಮಾಡ್ತಾ ಇದ್ರು. ಆದ್ರೆ ಅವ್ರು ಹಳೆ ಶರ್ಟ್ ಮಾರ್ಲಿ ಅಥವಾ ಏನೇ ಮಾರ್ಲಿ, ಕೆಲವು ಹಣ್ಣು ವ್ಯಾಪಾರ ಮಾಡ್ಲಿಕ್ಕೆ ಬರ್ತಾರೆ, ಸೀಸನಲ್ ಮಾವಿನ ಹಣ್ಣು ವ್ಯಾಪಾರ ಮಾಡ್ಲಿಕ್ಕೆ ಬರ್ತಾರೆ, ಬೆಳ್ಳುಳ್ಳಿ ವ್ಯಾಪಾರ ಮಾಡ್ಲಿಕ್ಕೆ ಬರ್ತಾರೆ. ಅದೇ ತರ ನಮ್ಮಲ್ಲಿ ಕೂಡ ನಾವು ತರಕಾರಿ ವ್ಯಾಪಾರ ರೋಡ್ ಸೈಡ್ ನಲ್ಲಿ ನಾವು ಮಾಡೋದನ್ನು ನೋಡ್ತೇವೆ. ಹೆಂಗಸರು ತರಕಾರಿ ವ್ಯಾಪಾರ ಮಾಡ್ತಾರೆ, ಅದೇ ತರ ಮೀನು ವ್ಯಾಪಾರ ಮಾಡ್ತಾರೆ. ಇದರಿಂದ ನಮ್ಮ ಸಮಾಜಕ್ಕೆ ಬಹುದೊಡ್ಡ ಅವರದ್ದು ಕೊಡುಗೆ ಇದೆ. ಮತ್ತೆ ನಮ್ಮ ದೇಶದ GDPಗೂ ಕೂಡ ಬಹಳ